सर्वलोक सेवा फाउंडेशनमार्फत आतापर्यंत हजारो गरजू व्यक्तींना व्हीलचेअर वितरित करण्यात आले आहेत, असे फाउंडेशनचे संस्थापक वीरेश बसैया हिरेमठ यांनी सांगितले। गुरुवारी बेळगाव येथे पत्रकारांशी बोलताना त्यांनी ही माहिती दिली। केवळ बेळगावातील नागरिकांनाच नव्हे तर सांगली, कोल्हापूर येथील लोकांनाही आमच्या फाउंडेशनमार्फत व्हीलचेअर देण्यात आले आहेत, असेही त्यांनी नमूद केले। ಈಗ ಎಷ್ಟು ಜನಕ್ಕೆ ನೀವು ವೀಲ್ ಚೇರ್ ಆಮೇಲೆಲ್ಲ ಇದನ್ನ ಕೊಟ್ಟಿದ್ದೀರಿ? ಅಣ್ಣ, ಇವತ್ತಿನ ತನಕ ಸಾವಿರಾರು ಪೇಷಂಟ್ಗೆ ನಾವು ರೋಗಿಗಳಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬೆಡ್, ವೀಲ್ ಚೇರು, ವಾಕರು ಕೊಡ್ತಾ ಇದ್ದೀವಿ। ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಬೆಡ್ಗಳ ಅವಶ್ಯಕತೆ ಇತ್ತು, ಎಲ್ಲರಿಗೂ ಹಾಸ್ಪಿಟಲಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ। ಅದಕ್ಕಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಅವತ್ತಿನ ಅವಶ್ಯಕತೆ ನೋಡಿಕೊಂಡು ನಾವು ಪ್ರಾರಂಭ ಮಾಡಿವಿ। ಇವತ್ತಿನ ತನಕ 2019ರಿಂದ ಪ್ರಾರಂಭ ಮಾಡಿದ್ದು ಇವತ್ತಿನ ತನಕ ಸಾವಿರಾರು ಪೇಷಂಟ್ಗೆ ಬೆಡ್ ಕೊಡ್ತಾ ಇದ್ದೀವಿ, ವೀಲ್ ಚೇರ್ ಕೊಡ್ತಾ ಇದ್ದೀವಿ। ಈ ಕಡೆ ಆಮೇಲೆ ದೊಡ್ಡ ಮಾರ್ಗ ತನಕನೂ ಕೊಟ್ಟು ಕಳ್ಸೇನ್ರಿ। ಆಮೇಲೆ ಈ ಕಡೆ ಸಿರಸಂಗಿ ಸೌಂದತ್ತಿ ಎಲ್ಲ ಸಿರಸಂಗಿ ಕ್ಷೇತ್ರದಲ್ಲಿರುವಂಥ ಪೇಷಂಟ್ಗಳ ತನಕನೂ ಬೆಡ್ ಕೊಟ್ಟು ಕಳ್ಸೇನ್ರಿ, ಸೊಗಲಕ್ಕೆ ಕಳಿಸ್ಕೊಟ್ಟೇನ್ರಿ। ಆಮೇಲೆ ಮೊನ್ನೆ ಒಂದು ಪೇಷಂಟಿಗೆ ಕೊಲ್ಲಾಪುರಕ್ಕೆ ಬೇಕಾಗಿತ್ತು ರೀ, ಕೊಲ್ಲಾಪುರಕ್ಕೂ ಇಲ್ಲಿಂದ ಕಳಿಸ್ಕೊಟ್ಟೇನ್ರಿ, ಮಾಡ್ತಾ ಇದ್ದೀವಿ। ಅಂದ್ರೆ ಈಗ ನೀವು ಹೆಂಗ್ ಸಂಪರ್ಕ ಮಾಡಬೇಕು? ಸಂಪರ್ಕ ಮಾಡ್ಬೇಕಂದ್ರೆ ಸರ್ವಲೋಕ ಸೇವಾ ಫೌಂಡೇಶನ್ ಅದ ಒಂದು ಅಡಿಯಲ್ಲೇನೆ ಇನ್ನೊಂದು ವಿಭಾಗವನ್ನು ಪ್ರಾರಂಭ ಮಾಡಿದೀವಿ ರೀ। ಮಾನವಿಕಿ ಸೇವಾ ಹಿ ಮಹಾದೇವಕಿ ಸೇವಾ ಅಂತೇಳಿ, ಜನಸೇವೆ ಜನಾರ್ದನ ಸೇವೆ, ನರನ ಸೇವೆ ಹರಣ ಸೇವೆ ಅಂತೇಳಿ ಆ ಒಂದು ಸಂಕಲ್ಪದ ಅಡಿಯಲ್ಲೇ ನಾವು ಪುಣ್ಯ ಗಳಿಸ್ಬೇಕು, ಜನಸೇವೆಯನ್ನು ಮಾಡಬೇಕು, ಜನಸೇವೆ ಮಾಡೋದ್ರಿಂದ ಆ ದೇವರನ್ನು ಕಾಣ್ಬೇಕನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡೀವ್ರಿ। ಅದಕ್ಕೊಂದು ಕಾಂಟ್ಯಾಕ್ಟ್ ಸಂಪರ್ಕಕ್ಕೆ ಒಂದು ನಂಬರ್ ಕೊಟ್ಟೇವ್ರಿ। ನಂದೊಂದು 9481404055 9481404055 ಅಂತ ನಂಬರ್ ಕೊಡ್ತಾ ಇದ್ದೀನಿ। ಆಮೇಲೆ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ಒಂದು ಭಿತ್ತಿ ಚಿತ್ರಗಳನ್ನ ಅಂಟಿಸಿ ಬಂದೀನಿ ಅಂದ್ರೆ ಅಲ್ಲಿ ನಮ್ಮ ಕಡೆ ಏನೇನು ಸಿಗ್ತೈತ್ರಿ, ಆಕ್ಸಿಜನ್, ಪಾಟು, ವೀಲ್ ಚೇರು, ವಾಕರು, ಆಮೇಲೆ ಕ್ರಚಿಸು, ಆಮೇಲೆ ಆಂಬ್ಯುಲೆನ್ಸು, ಇದು ಏನೇನು ಬೇಕಾಗತ್ತೆ ಪೇಷಂಟ್ ಒಂದು ಸಂಪೂರ್ಣವಾಗಿ ಆರೋಗ್ಯಯುತವಾಗಿ ನಡೆಯಲ್ಲ ಅಥವಾ ಅವರ ಸಂಸಾರ ಜೊತೆ ಅವನ ನಿಲ್ಲಕ್ಕಾಗ್ಲಿ ಅವನ ಸಂಪೂರ್ಣವಾಗಿ ತಯಾರಾಗಾಕ್ರಿ, ಒಂದೇ ಶಬ್ದದಲ್ಲಿ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ತಯಾರಾಗಾಕ್ರಿ। ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಉಪಕರಣಗಳು ನಮ್ಮ ಕಡೆ ಲಭ್ಯವೇ ರೀ। ಶಿವ ಸೇವಾ ಅಂತ ಮತ್ತೊಂದು ಇದನ್ನು ಶುರು ಮಾಡ್ಯಾವ, ಅದರ ಅಡಿಯಲ್ಲೇ ಶುರು ಮಾಡ್ಯಾವ ಮಾನವಿಕಿ ಸೇವಾ ಹಿ ಮಹಾದೇವಕಿ ಸೇವಾ ಅಂತೇಳಿ। ಆಮೇಲೆ ಅದಕ್ಕೊಂದು ಏನು ಹೆಸರು ಕೊಟ್ಟೇವ್ರಿ, ಶಿವ ಸೇವಾ ಅಂದ್ರೆ ಶಿವನ ಸೇವೆ, ಈ ಜನರ ಸೇವೆಯನ್ನು ಮಾಡೋದು ಅದೇ ಶಿವನ ಸೇವೆ ಅಂತ ತಿಳ್ಕೊಂಡು ಮಾಡೇವ್ರಿ। ಅದನ್ನ ಭಿತ್ತಿ ಚಿತ್ರಗಳನ್ನ ಎಲ್ಲ ಆಸ್ಪತ್ರೆಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಆಮೇಲೆ ಈ ಬಹಳಷ್ಟು ಜನದಟ್ಟಣೆಯಲ್ಲಿ ಇರ್ತೈತೋ ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲಿ ಅಂಟಿಸಿ ಬರತ್ತೇವ್ರಿ। ಅದನ್ನ ನೋಡಿ ನನಗೆ ಫೋನ್ ಮಾಡ್ತಾರ್ರಿ। ಆಮೇಲೆ ನಿಮ್ಮಂಥವ್ರೆಲ್ಲರೂ ಎಲ್ಲಕ್ಕಿಂತ ಹೆಚ್ಚಿಗೆ ನನಗೆ ಅನುಕೂಲ ಮಾಡಿಕೊಡೋದು ಅಥವಾ ಇದರ ಸೇವೆಯನ್ನು ಮಾಡಕ್ಕೆ ಇನ್ನಷ್ಟು ಅನುಕೂಲ ಮಾಡಿಕೊಡತ್ತಾರೆ ಅಂದ್ರೆ ಮೀಡಿಯಾದವ್ರು, ಸೋಷಿಯಲ್ ಮೀಡಿಯಾದವರು, ಆಮೇಲೆ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಆ ಬಾಂಧವರಂತೂ ಆ ಸೇವೆಯನ್ನು ಎತ್ತಿ ಹಿಡ್ದಾರ। ಅವ್ರ ಮುಖಾಂತರ ಏನಾಗತ್ತೈತೆ, ಒಬ್ರು ತೊಗೊಂಡೋಕಾರ ಇನ್ನೊಬ್ರಿಗೆ ಹೇಳ್ತಾರ, ಅವ್ರು ತೊಗೊಂಡೋಕಾರ ಇನ್ನೊಬ್ರಿಗೆ ಹೇಳ್ತಾರ, ಹಿಂಗೆ ಒಂದರಿಂದ ಒಂದು ಎರಡಾಗ್ತಾ ಇಲ್ಲ, ಒಂದರಿಂದ ಒಂದು 11 ಮಾರ್ಗದಲ್ಲಿ ಅವರು ನನಗೆ ಸಂಪರ್ಕವನ್ನು ಮಾಡಕತ್ತಾರ, ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಾರೆ। नमस्कार, वीरेश बसैया हिरेमठ। ज्यांना व्हीलचेअरची गरज असेल त्यांनी मला संपर्क साधावा, असे आवाहनही त्यांनी केले। विनोद कोलकार, KMM मराठी, बेळगाव।